ನಮಸ್ಕಾರ ಬೆಂದುವಳೆ ಪಿಂಜಾಸಿನಿ ತಂಗಳೇ ನಿಂಗಕ್ಕೆಲ್ಲ ಈಶ್ವರೀಸ್ ಉಂಬಳ ಮನೆಗೆ ತಕ್ಕಾರ ಬೈಂದವಿ ಇಂದು ನಂಗೆ ಮತ್ತಿ ಮೀನು ಕರಿ ಮಾಡೋಣ. ಈ ರೆಸಿಪಿ ನಿಂಗಕ್ಕೆ ಖುಷಿ ಆಚೆಂಗಿ ನಂಗಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಾರಿ ಮತ್ತಿ ಮೀನು ಕರಿ ಮಾಡೋಕ್ಕೆ ಬೋಂಡ್ಯಾನ ಇಂಗ್ರೀಡಿಯೆಂಟ್ಸ್ ಎಂತಂದು ನೋಟೋಣ. മത്തി മീൻ 1 kg ഇതിങ്ങ് ഉപ്പ് മളു പിന്നെ മഞ്ച പിന്നെ പുളിനീർ ഇട്ടിട്ട് മേക്കിട്ട് വെച്ച് ഒരു 1 hour വെച്ച് 1 ಗಂಟೆ. 1 ಟೀಸ್ಪೂನ್ ಜೀರಿಗೆ, 1 ಟೀಸ್ಪೂನ್ മളുപൊടി, 1 ടീസ്പൂൺ മഞ്ഞപ്പൊടി, ഒരു 2 ടീസ്പൂൺ സംഭാരപ്പൊടി, പിന്നെ ചെന്ന കടു, ഒരു 16 ചെറിയ ഈരുള്ളി എടുത്തണ്ട്. ചെറിയ ഈരുള്ളി ടേസ്റ്റ് ತುಂಬ ಚಾಯಿಪ್ಪ, ಅದನ್ನ ತೊಳ್ಚಿತ್ತು ಬೆಚ್ಚಂಡಿ. ഒരു അര ತೆಂಗೆರ ಒಡೆ ಅನ್ನ ತೊಗೊಂಡಿತ್ತಂಗೆ ಬೆಚ್ಚೋಲು ಇಲ್ಲಂಗೆ ಕಟ್ ಮಾಡಿದ್ದು ಬೆಚ್ಚೋಲು. പിന്നെ ഒരു ടേബിൾ സ്പൂൺ വെച്ച് കാച്ചംപുളി, പിന്നെ ഒരു 2 ടേബിൾ സ്പൂൺ എണ്ണ, ഒരു അരക്കട്ട് സംഭാരത്തൊപ്പുന്ന മുറിച്ചിത്ത് കത്തിത്ത് വെച്ചണ്ട്. ഒരു 3 ചെറിയ സൈസിര ಈರುಳ್ಳಿನ ಮುರ್ಚಿತ್ ಬೆಚ್ಚಂಡಿ. പിന്നെ ഒരു 8-10 ಕೊಡನರಿ ತೊಪ್ಪು, 1 ಟೊಮೆಟೊನ ಕಟ್ ಮಾಡಿದ್ದು ಬೆಚ್ಚಂಡಿ, 2 പച്ചമുളകുನ ಒಡ್ತಿತ್ತು ಬೆಚ್ಚಂಡಿ. പിന്നെ ചോದಕ್ಕೆ ಬೋಂಡಿ ಅನ್ನಚ್ಚಕ್ಕೆ ಉಪ್ಪು. ಬಾರಿ ಮತ್ತಿ ಮೀನು ಕರಿ ಎಣ್ಣನೆ ಮಾಡೋದು ನೋಟನ. ಈಗ ಮಿಕ್ಸಿ ಜಾರ್ക്ക് ತೆಂಗೆ ಇಪ್ಪಲ್ಲ ಅದನ್ನ ಇಟ್ಕೊಂಡು, ತೆಂಗೆ ನಂಗೆ ಅಡ್ತಿದ್ದು ಬೆಚ್ಚಂತಿಪ್ಪಲ್ಲ, ನಾನಿಲ್ಲಿ ಮುರ್ಚಿದ್ದು ಬೆಚ್ಚಂಡೆ, ನಿಂಗೆ ತೊಗೊಂಡು ತೆಂಗೆ ಇಡೋಲು ಮಿಕ್ಸಿಕಲ್ಲ ಏದ ಚಾಪ ಈರುಳ್ಳಿ, ಅದೇ ಚುಪ್ಪಿ ಈರುಳ್ಳಿ, പിന്നെ ಅದೆಂತ ನಂಗೆ ಮಸಾಲೆ ಬೆಚ್ಚಂತಿಪ್ಪಲ್ಲ ಜೀರಿಗೆ, ಮಳುಪೊಡಿ ಇದಂಗೆ ಇಟ್ಟೆ ಮೀನಕ್ಕೆ ಚೆನ್ನಾಗಿ ಖಾರ ಬೋಂಡು ಹಣ್ಣು ಎಂತಂಗ ಮಿಕ್ಸಿಗೆ ಇಟ್ಟೋಲು. ಅಲ್ಲಿ ഒരു 2 ടീസ്പൂൺ ഇട്ടേ, ಇಲ್ಲಿ 1 ടീസ്പൂൺ ഇട്ടുള്ളൂ. ಖಾರ ಕಮ್ಮಿ ಬೋಣಿ ಕಮ್ಮಿ ಮಾಡಿಯೋಳು. ಈಗ ಕಟ್ ಮಾಡಿದ ಬೆಚ್ಚ ಟೊಮೆಟೊನ ಇಟ್ಟುಳ್ಳೂ. ಚೆನ್ನಾಗಿ ಉಪ್ಪು ಇಡೋಣ. ಇದಂಗೆ ಮಿಕ್ಸಿ ಹಾಪಕ್ಕಲೆ ಮಸಾಲೆಗೆ ಚೆನ್ನಾಗಿ ಉಪ್ಪು ಪುಡ್ಚಿಪ್ಪಾಕ. ಅಲ್ಲಿ ಇದಂಗೂ ಇಟ್ಟೆ ಚೆನ್ನಾಗಿ ಉಪ್ಪು ಮೇಕೋಕಪ್ಪಕ ಮಿಕ್ಸಿಗೆ ಇಟ್ಟಿದ್ದೆ. ಈಗ ಚೆನ್ನಾಗಿ ನೀರು ಬುಕ್ಕೊಂಡು ಮಿಕ್ಸಿ ಮಾಡೋಣ. ಅದನ್ನ ಚಾಯ್ತೆ ഞങ്ങരെ ಮಿಕ್ಸಿ ಮಾಡೋಂಡು ಮೀನು ಕರಿക്ക് ഞങ്ങರೆ ಎಂಡಿಂಗ್ ಚಾಯಿಪ್ಪ. ஒரு ಚೀಂಚಟಿನ ಕಾಯಕ್ಕೆ ಬೆಚ್ಚಿತ್ತು அதுங்க எண்ணெய் இடணும். ஒரு 2 ಟೀಸ್ಪೂನ್ ಎಣ್ಣೆ ಇಟ್ಟೆ ನಾನು. ಚಾಯ್ತೆ ಕಾಂಜಪ್ಪಿನ ಹಂಗೆ ஒரு ಚೆನ್ನಾಗಿ ಕಡು ಇಡೋಣ. ஒரு ಅರೆ ಟೀಸ್ಪೂನ್ ಕಡು. ಅದು ಪಟ ಅಂತ ಚೆಡಿವಲ್ಲ, ಟೀನೇ ಚೆಡಿವ ಕಡು ಅಕ್ಕ. ಇದಂಗೆ ನಂಗೆ ಮಿಕ್ಸಿ ಮಾಡಿ ಬೆಚ್ಚಂತಿಪ್ಪಲ್ಲ ಆ ಮಸಾಲತ್ನ ಹೊಡೋಂಡು. ಕರಿ ಚೆನ್ನಾಗಿ ತಿಕ್ಕು ಬೋಣುವೆಂಗಿ ತಿಕ್ಕೈತೆ ಇರಡು, ಇಲ್ಲಂಗೆ ನಂಗೆ ಚೆನ್ನಾಗಿ ನೀರು ಕೂಟಿಯೋಂಡು. ನಾಡಿಕ ಮೀಡಿಯಮ್ ಉಂಡಿದು ಇನ್ನೇ ಈ ಕನ್ಸಿಸ್ಟೆನ್ಸಿಲಿ ಉಂಡಿಂಗ್ ಚಾಯಿಪ್ಪ ಮೀನು ಕರಿ. ಸೊ ಹೈ ಫ್ಲೇಮ್ಲೆ ಚಾಯ್ತೆ ಕೊದಿಕೊಂಡು ನೋಡಿ, ನೆನೆ ಕೊದಿಕೊಂಡು ഒരു 10 minutes ಚಾಯ್ತೆ ಆ ಮಸಾಲೆ ಕೊದಿಕೊಂಡ ಪಚ್ಚೆ ಸ್ಮೆಲ್ಲೆಲ್ಲ ಪೋಯ್ತಿಪ್ಪ. ಇಕ್ಕ ವಾರಂದೇ ಮೀನನ್ನ ಒಡೋಂಡು. ನಂಗೆ ಮೇಕಿದ್ ಬೆಚ್ಚಿತಿಪ್ಪಲ್ಲ ಮತ್ತಿ ಮೀನು ಅನ ವಾರಂದೇ ಈ ಮಸಾಲಕ್ಕೆ ಇಡೋಂಡು. ಮೀನೆಲ್ಲ ಇಟ್ಟಿತ್ತಾಯ್ತು ಚೆನ್ನಾಗಿ ಅಳ್ಕೊಂಡು ಚೆನ್ನಾಗಿ ಚಾಯ್ತೆ ಅಚ್ಚ ಅಳ್ಕೋಕೆ ನೋಟೋಳಿ ಮೀನು ಅಳಿಂಜುಪೋಪ ಅದು ಮೆತ್ತನೆ ಇಪ್ಪಲ್ಲ ಅನ್ನೆ ಆಯ್ತು. ಮೇಲೆ ಮೆಲ್ಲ ಅಳ್ಕಿತ್ತು ஒரு 15 minute ಮುಚ್ಚಿತ್ತು ಅನ್ನ ಚಾಯ್ತೆ ಬೇವಕ್ಕೆ ಬಿಡಿ.
ஒரு 15 மினிட் வேவுண்டு அக்கனைக்கு நாங்கள் ಇಲ್ಲಿ அக்ரானிக்கு ரெடி ಮಾಡಿಯೋಣ அக்ரானிக்கு ஒரு டேபிள் ஸ்பூன் வச்சுக்கு ಎಣ್ಣೆ ಇಟ್ಟಂಡೆ ಅದಕ್ಕೆ ಚೆನ್ನಾಗಿ ಕಡು പിന്നെ ಕೊಡನರಿ ತೊಪ್ಪು പിന്നെ ಈರುಳ್ಳಿ ನಂಗೆ ಕಟ್ ಮಾಡಿ ಬೆಚ್ಚಿಂತಿಪ್ಪಲ್ಲ ಅದು ಆನ ಇಟ್ಟಿತ್ತು ಚಾಯ್ತೆ ಬರ್ಕೊಂಡು ಮೀನು ಕರಿಕೆ ಅಗ್ರಣೆ ನಿಂಗೆ ಫಸ್ಟೇ ನಂಗೆ ಕಡು ಹುಟ್ಟತ್ತಲ್ಲ ಅಕ್ಕಲೇ ಕೊಡ್ಕೊಳ್ಳು ಇല്ലെങ്കിൽ ಮೇಲೆ ಅಗ್ರಣೆ ಕೊಡ್ಕೊಂಡು ಇದು ತುಂಬ ಚಾಯ್ಪ ನಂಗೆ ಚೆರಿಯ ಈರುಳ್ಳಿ ಇಟ್ಟಿದ್ದು ಮಾಡಿ ನಾನುಂಡು ಆ ಫ್ಲೇವರ್ ಅನ್ನನೇ ಬಾಯಿಗೆ ಕೊಟ್ಟು ಅದು ಘಮ ಘಮ ಅನ್ನೋಣ ಆಮೇಲೆ ನಂಗೆ ಅಗ್ರಣೆ ಕೊಡ್ತದೆ ಹಿಂಗೆ ಇನ್ನೇ ಬರ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಬೆಚ್ಚಂಡು ಬರ್ಕೊಂಡು ಚೆನ್ನಾಗಿ ಚೋಪ್ ಕಲರ್ ಬರಣಿಕ್ಕೆ ಬರ್ಕೊಂಡು ಅದು ಆಲ್ಮೋಸ್ಟ್ ಆಯ್ತು ಈಗ ಇದಕ್ಕೆ ನಂಗೆ ಕಟ್ ಮಾಡಿದ್ದು ಬೆಚ್ಚಂತಿಪ್ಪಲ್ಲ ಸಾಂಬಾರು ತೊಪ್ಪು ಆನಾಡನ್ನ ಇದಕ್ಕೆ ಮೀನು ಬೆಂಜಿತ್ತು ಆಲ್ರೆಡಿ ಈ ಸ್ಟೇಜಲ್ಲಿ ನಂಗೆ ಸಾಂಬಾರು ತೊಪ್ಪು ಈ ಅಗ್ರಣೆನೂ ಇನ್ನೇ ಇಟ್ರು ನಮ್ಮ ಮೇಲೆ ಆಚೆ ದುಂಬ ಅಳ್ಕೋಗ್ಪೋಕತಿ ಇಚ್ಚಿಕೆ ಮದಿ ಮತ್ತಿ ಮೀನು ಕರಿ ರೆಡಿ ಟು ಈಟ್ ಈ ಕರಿನ ನಂಗೆ ಒಟ್ಟಿರ ಕೂಡ ಚಪಾತಿರ ಕೂಡ ಪತ್ತಲ್ರ ಕೂಡ ಎಲ್ಲ ತಿಂಗಳು ತುಂಬ ಚಾಯಿಪ್ಪ ಇದು ಈ ರೆಸಿಪಿ ನಿಂಗಕ್ಕೆ ಖುಷಿ ಆಚೆಂಗೆ ನಂಗಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು.